ಸಮಾಜದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಜೆಸಿಐ ಸಂಸ್ಥೆ ಸಹಕಾರಿಯಾಗಿದೆ. ಆರೋಗ್ಯಕರವಾಗಿರಬೇಕಾದರೆ ಆಸ್ಪತ್ರೆಗಳಿಗೆ ಹೋಗಬೇಕಾಗಿಲ್ಲ ಎಂದು ಆಚಾರ್ಯ ರಾಕುಂ ಗುರೂಜಿ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಆಚಾರ್ಯ ರಾಕುಂ ಗುರೂಜಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಮನ್ವಂತರ ಪಾರ್ಟಿ ಹಾಲ್ನಲ್ಲಿ ಜೆಸಿಐ ಚಪ್ಪರಕಲ್ಲು ಚಂದನ ವಲಯ 114 ಜೆಸಿಐ ಭಾರತ ವತಿಯಿಂದ ಹಮ್ಮಿಕೊಂಡಿದ್ದ 4ನೇ ವರ್ಷದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಚಾರ್ಯ ರಾಕುಂ ಗುರೂಜಿ ಮಾತನಾಡಿ, ಎಲ್ಲ ಜನರಿಗೂ ಒಂದೇ ಒಂದು ಔಷಧಿಯನ್ನ ಹೇಳಿಕೊಡುತ್ತೇನೆ. ಮನುಷ್ಯನು ಆರೋಗ್ಯವಾಗಿರಲು ದಿನದ 1 ತಾಸು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ದೇಹ ಒಂದೇ ಭಂಗಿಯಲ್ಲಿ ಇದ್ದಾಗ ರಕ್ತ ಪರಿಚಲನೆಯಾಗುತ್ತದೆ. ಸಾಷ್ಟಾಂಗ ನಂತರ ಹುರುಳು ಸೇವೆ ಮಾಡಿದಾಗ ನೋವುಗಳು ನಿರ್ನಾಮವಾಗುತ್ತದೆ ಮತ್ತು ಉಗುರು ಬೆಚ್ಚಗಿನ ಬಿಸಿ ನೀರು ಮಲಗುವ ಮುನ್ನ ಕುಡಿದಾಗ ದೇಹದ ಒಳಗಿನ ಜಿಡ್ಡಿನಾಂಶ ತೊಳೆದು ಜೀರ್ಣಾಂಗ ಕ್ರಿಯೆ ಚೆನ್ನಾಗಿ ಆಗುತ್ತದೆ. ಏಕಾಗ್ರತೆ ಹೆಚ್ಚಿಸಲು ಓಂ ಅನ್ನು ನಿರಂತರವಾಗಿ ಪಠಿಸಬೇಕು ಎಂದು ಆರೋಗ್ಯ ಸಲಹೆ ನೀಡಿದರು. ಮುಂಚೆ ಒಂದು ಬಕೆಟ್ ಬಿಸಿ ನೀರು ಸಿಂಕ್ ನೀರು ಹಾಕಿದ್ವಿ. ಸೌತ್ ಇಂಡಿಯನ್ ಎಲ್ಲ ಎಣ್ಣೆ ಪದಾರ್ಥಗಳನ್ನ ಆಹಾರ ಅದೆಲ್ಲ ಕ್ಲೀನ್ ಮಾಡಿ ಪೈಪ್ ಲೈನ್ ಆ ಪೈಪ್ ಲೈನ್ ಹೋಗಿ ಎಣ್ಣೆ ಪದಾರ್ಥ ಎಲ್ಲ ಗಿಡದ ಕ್ಯಾಚ್ ಮಾಡ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ಟು ಬಿಸಿನೀರು ಹಾಕಿದ್ರೆ ಬಿಸಿನೀರು ಕೊಡ್ತಾರೆ. ಹ್ಯಾಂಡ್ ವಾಶ್ ನಲ್ಲಿ ಬಿಸಿನೀರಿನ ನಿಂಬಳು ಕೊಡ್ತಾರೆ. ಯಾಕೆ ಎಣ್ಣೆ ಕೈ ನೀರಿದ್ರೆ ಹೋಗ್ಲಿ. ಅದೇ ತರ ಬಾಡಿ ಒಳಗೆ ಬಿಸಿನೀರು ಸ್ವಲ್ಪ ಕೊಡ್ತಾರೆ. ಅವ್ರಿಗೆ ಎಣ್ಣೆ ಪದಾರ್ಥಗಳು ಪೈಪ್ಲೈನ್ ನಮ್ಮ ಬಾಡಿ ಇಸ್ ಮೇಡ್ ಆಫ್ ಆಲ್ ಪೈಪ್ಲೈನ್ಸ್. ಪೈಪ್ಲೈನ್ಸ್ ಕ್ಲೀನ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಕನೆಕ್ಟ್ ಹೋಗ್ತದೆ. ಸೇವಾರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಬಿಕೆ ನಾರಾಯಣಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವೈಜ್ಞಾನಿಕ ಚಿಂತಕ ಹುಲಿಕಲ್ ನಟರಾಜ್, ಕರ್ನಾಟಕ ಜನಹಿತ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎನ್ಸಿ ಪ್ರಕಾಶ್ ಹಾಗೂ ಕೆಎನ್ ರಮೇಶ್ ಬಾಬು ಮಾತನಾಡಿದರು. ನೂತನ ಅಧ್ಯಕ್ಷರಾಗಿ ಜಗದೀಶ್ ಎಸ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ನಂತರ 2025ರ ಕಾರ್ಯಕಾರಿ ಮಂಡಳಿಗೆ ನೂತನ ಪದಾಧಿಕಾರಿಗಳು ಪದವಿ ಸ್ವೀಕಾರ ಮಾಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕೆಎನ್ ರಮೇಶ್ ಬಾಬು ಹಾಗೂ ಎನ್ಸಿ ಪ್ರಕಾಶ್, ಚೇತನ್ ಗೌಡ ಅವರಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಉಪಾಧ್ಯಕ್ಷ ಅಕ್ಷಯ್ ಕುಮಾರ್, ವಿಜಯ್ ಕುಮಾರ್, ವಲಯಾಧಿಕಾರಿ ನೆರಗನಹಳ್ಳಿ ಶ್ರೀನಿವಾಸ್, ಪೂರ್ವಾಧ್ಯಕ್ಷರಾದ ಶಿವಾಜಿಗೌಡ, ಅಕ್ಷಯ್ ಕುಮಾರ್, ಪದಾಧಿಕಾರಿಗಳಾದ ಮಮತಾ ಶಿವಾಜಿ, ಮಮತಾ ಲೋಕೇಶ್, ಖಜಾಂಚಿ ಮುನಿಕುಮಾರ ವಿ, ಉಪಾಧ್ಯಕ್ಷರಾದ ವಿನಯ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ